ಭರತ ಖಂಡದ ಅಭೇದ್ಯ ಕೋಟೆ ಹಿಮಾಲಯ ತಪ್ಪಲಿನ ಉತ್ತರಾಖಂಡ ರಾಜ್ಯವನ್ನು ದೇವಭೂಮಿ ಎಂದು ಕರೆಯುತ್ತಾರೆ. ಆದಿಶಂಕರರ ಆಶೀರ್ವಾದದಿಂದ ಸ್ಥಾಪಿತಗೊಂಡ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ ಮತ್ತು ಬದರಿನಾಥ ಕ್ಷೇತ್ರಗಳನ್ನು ಒಳಗೊಂಡ ಚಾರಧಾಮ ಅಥವಾ ಛೋಟಾ ಚಾರಧಾಮ ಎಂದು ಕರೆಯಲ್ಪಡುವ ಯಾತ್ರೆ ತಮಗೆಲ್ಲ ಪರಿಚಿತವಾಗಿದೆ. ಆದರೆ ಕೇದಾರನಾಥ ದೇಗುಲದ ಹಾಗೆಯೇ ಇನ್ನೂ 4 ಕೇದಾರೇಶ್ವರನ ಪುಣ್ಯ ಕ್ಷೇತ್ರಗಳನ್ನೊಳಗೊಂಡ ಪಂಚ್ ಕೇದಾರ ದರ್ಶನ ಬಹುಶಃ ತಮಗೆ ಗೊತ್ತಿರಲಾರದು. ಕೇದಾರನಾಥದಿಂದ ಪ್ರಾರಂಭಗೊಂಡು ಮಧ್ಯಮಾದೇಶ್ವರ, ತುಂಗಾನಾಥ, ರುದ್ರನಾಥ ಮತ್ತು ಕಲ್ಪೇಶ್ವರ ಮಹಾದೇವನ 5 ಕ್ಷೇತ್ರಗಳನ್ನು ಒಳಗೊಂಡ ಪಂಚ್ ಕೇದಾರ ಯಾತ್ರೆ ತುಂಬಾ ಕಠಿಣ ಮತ್ತು ವಿಶಿಷ್ಟವಾದ ಯಾತ್ರೆಯಾಗಿದೆ. ಕಲ್ಪೇಶ್ವರನನ್ನು ಹೊರತುಪಡಿಸಿದರೆ ಉಳಿದ 4 ಕೇದಾರ ಕ್ಷೇತ್ರಗಳನ್ನು ತಲುಪಲು ದುರ್ಗಮವಾದ ಪರ್ವತಗಳ ನಡುವೆ ಕಾಲ್ನಡಿಗೆಯಲ್ಲಿ ನಡೆಯುವುದು ಅನಿವಾರ್ಯವಾಗಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಪಂಚಕೇದಾರ ಕ್ಷೇತ್ರಗಳ ಮಹಿಮೆ ನಮ್ಮನ್ನು ದ್ವಾಪರ ಯುಗಕ್ಕೆ ಕರೆದೊಯ್ಯುತ್ತದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಜಯಿಸಿದ ಪಾಂಡವರು ನಂತರ ಶ್ರೀಕೃಷ್ಣನ ಅನುಜ್ಞೆಯಂತೆ ಗೋತ್ರ ಹತ್ಯೆ ಅಂದರೆ ತಮ್ಮ ಸಹೋದರರಾದ ಕೌರವರ ಹತ್ಯೆಯ ಪ್ರಾಯಶ್ಚಿತ್ತಕ್ಕಾಗಿ ಶಿವನ ಆರಾಧನೆಗಾಗಿ ಶಿವನನ್ನು ಅರಸುತ್ತಾ ಮೊದಲಿಗೆ ವಾರಣಾಸಿಗೆ ಬರುತ್ತಾರೆ. ಆದರೆ ಯುದ್ಧದಲ್ಲಿ ಪಾಂಡವರ ಹಲವು ಅಧರ್ಮಿ ಕಾರ್ಯಗಳಿಂದ ಕ್ಷುದ್ರನಾಗಿದ್ದ ರುದ್ರನು ಅವರಿಗೆ ಅಲ್ಲಿ ಕಾಣಿಸುವುದಿಲ್ಲ. ನಂದಿಯ ರೂಪ ತಾಳಿ ಹಿಮಾಲಯ ತಪ್ಪಲಿನ ಗರವಾಲ ಪ್ರದೇಶಕ್ಕೆ ತೆರಳುತ್ತಾನೆ. ವಾರಣಾಸಿಯಲ್ಲಿ ಈಶ್ವರನ ದರ್ಶನವಾಗದೆ ಪಾಂಡವರು ಅವನನ್ನು ಅರಸುತ್ತಾ ಅಲ್ಲಿಂದ ಉತ್ತರಾಖಂಡ ರಾಜ್ಯದ ಗುಪ್ತಕಾಶಿಗೆ ಬರುತ್ತಾರೆ. ಅಲ್ಲಿನ 2 ಪರ್ವತಗಳ ನಡುವೆ ಮೇಯುತ್ತಿರುವ ಹಸುಗಳ ಮಂದೆಯ ನಡುವೆ ಶಿವನು ನಂದಿಯ ರೂಪದಲ್ಲಿ ಗೋಚರವಾಗುತ್ತಾನೆ. ಮಧ್ಯಮ ಪಾಂಡವನಾದ ಭೀಮನು ತಕ್ಷಣ ಆ ನಂದಿಯನ್ನು ಹಿಡಿಯಲು ಕೈಚಾಚಿದಾಗ ನಂದಿಯು ಭೂಮಿಯ ಒಳಗೆ ಅದೃಶ್ಯನಾಗುತ್ತಾನೆ. ನಂತರ ಶಿವನು ಈ ಪ್ರದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಂದಿಯ ಬೇರೆ ಬೇರೆ ಅಂಗಗಳ ರೂಪದಲ್ಲಿ ಪ್ರಕಟವಾಗುತ್ತಾನೆ. ಕೇದಾರನಾಥದಲ್ಲಿ ನಂದಿಯ ಕುಂಭಸ್ಥಳ, ಮಧ್ಯಮಾದೇಶ್ವರದಲ್ಲಿ ನಾಭಿ, ತುಂಗಾನಾಥದಲ್ಲಿ ಬಾಹುಗಳು, ರುದ್ರನಾಥದಲ್ಲಿ ಮುಖ ಮತ್ತು ಕಲ್ಪೇಶ್ವರದಲ್ಲಿ ಜಟೆಯ ರೂಪದಲ್ಲಿ ಈಶ್ವರನ ದರ್ಶನವಾಗುತ್ತದೆ. ಪಂಚಕೇದಾರ ಯಾತ್ರೆಯನ್ನು ಮಾಡಲು ಮೊದಲು ಉತ್ತರಾಖಂಡದ ಪ್ರಮುಖ ಸ್ಥಳ ಹರಿದ್ವಾರವನ್ನು ತಲುಪಬೇಕು. ಹರಿದ್ವಾರವನ್ನು ದೇಶದ ಪ್ರಮುಖ ನಗರಗಳಿಂದ ಬಸ್ ಮತ್ತು ರೈಲಿನ ಮೂಲಕ ತಲುಪಬಹುದು. ಸಮೀಪದ ವಿಮಾನ ನಿಲ್ದಾಣ ಡೆಹ್ರಾಡೂನ್ ಆಗಿದೆ. 2ನೆಯ ದಿನ ಹರಿದ್ವಾರದಿಂದ ಪ್ರಥಮ ಕೇದಾರವಾದ ಕೇದಾರನಾಥ ದೇಗುಲದ ಬೇಸ್ ಕ್ಯಾಂಪ್ ಆದ ಸೋನ್ಪ್ರಯಾಗವನ್ನು ರುದ್ರಪ್ರಯಾಗ, ಶ್ರೀನಗರ, ಗುಪ್ತಕಾಶಿ ಮೂಲಕ ಸುಮಾರು 7 ರಿಂದ 8 ಗಂಟೆಗಳ ಪ್ರಯಾಣದ ಮೂಲಕ ತಲುಪಬಹುದು. ಸೋನ್ಪ್ರಯಾಗ ಪುಟ್ಟ ಪಟ್ಟಣವಾದರೂ ರಾತ್ರಿ ತಂಗಲು ಸಾಕಷ್ಟು ಹೋಟೆಲ್, ಗೆಸ್ಟ್ ಹೌಸ್ ಮತ್ತು ಡಾರ್ಮೆಟರಿ ಸೌಲಭ್ಯಗಳನ್ನು ಹೊಂದಿದೆ. 3ನೆಯ ದಿನ ಮುಂಜಾನೆಯೇ ಎದ್ದು ಸೋನ್ಪ್ರಯಾಗದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಗೌರಿಕುಂಡವನ್ನು ತಲುಪಬೇಕು. ಈ ದಾರಿಯಲ್ಲಿ ಖಾಸಗಿ ವಾಹನಗಳಿಗೆ ಪ್ರವೇಶವಿಲ್ಲ. ಸ್ಥಳೀಯರು ನಿರ್ವಹಿಸುವ ಜೀಪ್ಗಳ ಮೂಲಕ ಗೌರಿಕುಂಡವನ್ನು ತಲುಪಿ ಅಲ್ಲಿರುವ ಬಿಸಿನೀರಿನ ಕುಂಡದಲ್ಲಿ ಸ್ನಾನ ಮಾಡಿ ಪಕ್ಕದಲ್ಲಿರುವ ಗೌರಿ ಮಂದಿರದಲ್ಲಿ ಪೂಜೆ ಸಲ್ಲಿಸಬಹುದು. ಗೌರಿಕುಂಡದಿಂದ ಕೇದಾರನಾಥ ಯಾತ್ರೆಯ ನಡಿಗೆಯ ದಾರಿ ಪ್ರಾರಂಭವಾಗುತ್ತದೆ. ಮಂದಿರದವರೆಗೆ ಸುಮಾರು 18 ಕಿಲೋಮೀಟರ್ ದೂರವನ್ನು ನಡಿಗೆಯ ಮುಖಾಂತರ ಕುದುರೆ, ಬಾಸ್ಕೆಟ್ ಮತ್ತು ಡೋಲಿಗಳನ್ನು ಬಳಸಿ ಕ್ರಮಿಸಬಹುದು. ಅಲ್ಲದೆ ಹೆಲಿಕಾಪ್ಟರ್ ಸೇವೆ ಸಹ ಇದೆ. ಕಾಲ್ನಡಿಗೆಯ ದಾರಿಯುದ್ದಕ್ಕೂ ಯಾತ್ರಿಕರ ಅನುಕೂಲಕ್ಕಾಗಿ ಡಾಬಾಗಳು, ಅಂಗಡಿಗಳು, ಕುಡಿಯುವ ನೀರು, ಶೌಚಾಲಯ ಮತ್ತು ಅಲ್ಲಲ್ಲಿ ಮೆಡಿಕಲ್ ಕ್ಯಾಂಪ್ಗಳು, ಶೆಲ್ಟರ್ಗಳು ಇವೆ.
ಹಿಮಾಲಯದ ಸುಂದರ ಮತ್ತು ಶೀತಲ ಪರಿಸರವನ್ನು ಆಸ್ವಾದಿಸುತ್ತಾ ನಡುವೆ ಅಲ್ಲಲ್ಲಿ ಬ್ರೇಕ್ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮಂದಿರವನ್ನು ತಲುಪಲು ಸುಮಾರು 8 ರಿಂದ 10 ಗಂಟೆಗಳಷ್ಟು ಸಮಯ ಬೇಕಾಗುತ್ತದೆ. ಕೇದಾರನಾಥವನ್ನು ತಲುಪಿದ ನಂತರ ಮೊದಲಿಗೆ ಪರ್ಮಿಟ್ ಚೆಕ್ ಮಾಡಿಸಿಕೊಂಡು ದರ್ಶನದ ಟೋಕನ್ ಪಡೆದುಕೊಳ್ಳಬೇಕು. ಈ ಊರಿನಲ್ಲಿ ರಾತ್ರಿ ತಂಗಲು ಮತ್ತು ಊಟೋಪಚಾರಕ್ಕಾಗಿ ಹೋಟೆಲ್, ಡಾರ್ಮೆಟರಿ ಮತ್ತು ಟೆಂಟ್ಗಳು ಲಭ್ಯವಿವೆ. 4ನೆಯ ದಿನ ಕೇದಾರನಾಥನ ದರ್ಶನಕ್ಕಾಗಿ ಮುಂಜಾನೆ ಬೇಗನೆಯೇ ಕ್ಯೂನಲ್ಲಿ ನಿಲ್ಲಬೇಕಾಗುತ್ತದೆ. ಜನದಟ್ಟಣೆಯ ಅನುಸಾರವಾಗಿ ಅರ್ಧ ಗಂಟೆಯಿಂದ ಹಿಡಿದು 10 ರಿಂದ 12 ಗಂಟೆಯವರೆಗೂ ಕ್ಯೂನಲ್ಲಿ ನಿಲ್ಲಬೇಕಾಗುತ್ತದೆ. ಕ್ಯೂನಲ್ಲಿ ಯಾತ್ರಿಕರ ಅನುಕೂಲಕ್ಕಾಗಿ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಬೆಳಿಗ್ಗೆ 4 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ದೇಗುಲದ ಗರ್ಭಗೃಹದ ಒಳಗೆ ಭಕ್ತರ ದರ್ಶನಕ್ಕೆ ಅವಕಾಶವಿರುತ್ತದೆ. ನಂತರ ಮಧ್ಯಾಹ್ನ 3 ಗಂಟೆಯವರೆಗೆ ಬಾಗಿಲನ್ನು ಮುಚ್ಚಲಾಗುತ್ತದೆ. 3 ಗಂಟೆಯಿಂದ ರಾತ್ರಿ 9 ರಿಂದ 10 ಗಂಟೆಯವರೆಗೆ ದರ್ಶನವಿದ್ದರೂ ಗರ್ಭಗೃಹದ ಒಳಗೆ ಭಕ್ತರಿಗೆ ಪ್ರವೇಶವಿರುವುದಿಲ್ಲ. ಕೇದಾರನಾಥ ದೇವಸ್ಥಾನವು ಸಮುದ್ರ ಮಟ್ಟದಿಂದ 11,657 ಅಡಿ ಎತ್ತರದಲ್ಲಿದ್ದು ಚಳಿಗಾಲದ 6 ತಿಂಗಳುಗಳ ಕಾಲ ಮುಚ್ಚಿರುತ್ತದೆ. ಪ್ರಥಮ ಕೇದಾರನ ದರ್ಶನ ಪಡೆದು ಯಾತ್ರಿಗಳು ದೇಗುಲದ ಹಿಂದಿರುವ ಭೀಮಶಿಲೆಯನ್ನು ಸಂದರ್ಶಿಸಬಹುದು. ಅಲ್ಲಿಂದ ಸುಮಾರು 200 ಮೀಟರ್ ದೂರದಲ್ಲಿ ನಿರ್ಮಿಸಲಾದ ಆದಿಶಂಕರಾಚಾರ್ಯರ ಸಮಾಧಿಗೆ ಭೇಟಿ ನೀಡಬಹುದು. ಕೇದಾರನ ಮಂದಿರದಿಂದ 1.5 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶದ ರಕ್ಷಕನೆಂದು ಪೂಜಿಸಲಾಗುವ ಭೈರವನ ಮಂದಿರಕ್ಕೆ ಸಹ ಭೇಟಿ ನೀಡಬಹುದು. ಇವಿಷ್ಟನ್ನು ನೋಡಿಕೊಂಡು ಕೇದಾರನಾಥದಿಂದ ಸೋನ್ಪ್ರಯಾಗಕ್ಕೆ ಇಳಿಯಲು ಪ್ರಾರಂಭಿಸಬೇಕು. ಸುಮಾರು 5 ರಿಂದ 6 ಗಂಟೆಗಳ ನಡಿಗೆಯ ಮೂಲಕ ಸೋನ್ಪ್ರಯಾಗವನ್ನು ತಲುಪಿ ರಾತ್ರಿ ಅಲ್ಲಿಯೇ ಉಳಿದುಕೊಳ್ಳಬೇಕು. ಸಂಜೆ ಸ್ವಲ್ಪ ಸಮಯವಿದ್ದರೆ ಅಲ್ಲಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ತ್ರಿಯುಗಿ ನಾರಾಯಣ ಮಂದಿರವನ್ನು ಸಂದರ್ಶಿಸಬಹುದು. ಈಶ್ವರ ಮತ್ತು ಪಾರ್ವತಿಯರ ವಿವಾಹವಾದ ಈ ಜಾಗದಲ್ಲಿ ಅಂದಿನಿಂದಲೂ ಅಗ್ನಿಕುಂಡವು ಉರಿಯುತ್ತಿದೆ ಎನ್ನುವ ಪ್ರತೀತಿಯಿದೆ. ಐದನೆಯ ದಿನ ಬೆಳಿಗ್ಗೆ ಸೋನ್ಪ್ರಯಾಗದಿಂದ ಹೊರಟು 40 ಕಿಲೋಮೀಟರ್ ದೂರದಲ್ಲಿರುವ ಉಕಿಮಠದ ಓಂಕಾರೇಶ್ವರ ಮಂದಿರವನ್ನು ದರ್ಶಿಸಬಹುದು. ಚಳಿಗಾಲದ 6 ತಿಂಗಳು ಕೇದಾರನಾಥ ಮತ್ತು ಮಧ್ಯಮಾದೇಶ್ವರನನ್ನು ಈ ಮಂದಿರದಲ್ಲಿಯೇ ಪೂಜಿಸಲಾಗುತ್ತದೆ. ನಂತರ ಉಕಿಮಠದಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರುವ ರಾಮ್ಸಿ ಎಂಬ ಊರಿಗೆ ತಲುಪಬೇಕು. ವಾಹನ ಸಂಪರ್ಕವಿರುವ ಕೊನೆಯ ಊರು ರಾಮ್ಸಿ ಅಥವಾ ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಗೌಂಡಾರ್ ಎಂಬ ಊರಿನವರೆಗೆ ನಡೆದು ಹೋಮ್ಸ್ಟೇಗಳಲ್ಲಿ ರಾತ್ರಿ ಉಳಿದುಕೊಳ್ಳಬಹುದು. ಆರನೆಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಮನಮೋಹಕ ಹಿಮಾಲಯದ ತಪ್ಪಲಿನ ಪರಿಸರದ ನಡುವೆ ನಡೆಯುತ್ತಾ ಮಧುಗಂಗಾ ನದಿಯ ಗುಂಟ ಸಾಗುತ್ತಾ ಬಂತೋಲಿ, ನಾನುಚಟ್ಟಿ, ಕೂನಚಟ್ಟಿ ಮುಖಾಂತರ ಸುಮಾರು 14 ಕಿಲೋಮೀಟರ್ ನಡೆದು 2ನೆಯ ಕೇದಾರವಾದ ಮಧ್ಯಮಹಾದೇಶ್ವರನನ್ನು ತಲುಪಬೇಕು. ಚಾರ್ಧಾಮ್ ಯಾತ್ರೆಯಲ್ಲಿ ಪ್ರಸಿದ್ಧವಾದ ಕೇದಾರನಾಥದಲ್ಲಿ ಜನದಟ್ಟಣೆ ಅಪಾರ. ಆದರೆ ಉಳಿದ ಕೇದಾರಗಳು ಅಷ್ಟೊಂದು ಪ್ರಚಾರವಿಲ್ಲದ ಕಾರಣ ವಿರಳವಾಗಿ ಯಾತ್ರಿಕರು ಭೇಟಿ ನೀಡುವುದರಿಂದ ಹಿಮಾಲಯದ ಸುಂದರ ಪರಿಸರವನ್ನು ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ಆಸ್ವಾದಿಸಲು ಪ್ರಶಸ್ತವಾಗಿದೆ.
ಮಧ್ಯಮಹಾದೇಶ್ವರದಲ್ಲಿ ರಾತ್ರಿ ತಂಗಲು ವ್ಯವಸ್ಥೆ ಇದ್ದು ಸಂಜೆಯ ಆರತಿ ತುಂಬಾ ಸುಂದರವಾಗಿರುತ್ತದೆ. ಸಮುದ್ರ ಮಟ್ಟದಿಂದ ಸುಮಾರು 11,483 ಅಡಿ ಎತ್ತರದಲ್ಲಿರುವ ಈ ಮಂದಿರ ಸಹ ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ತೆರೆದಿರುತ್ತದೆ. ಇಲ್ಲಿನ ಮಂದಿರದಲ್ಲಿ ಶಂಕರನ ನಂದಿಯ ರೂಪದ ನಾಭಿಯ ಭಾಗವನ್ನು ದರ್ಶಿಸಿ 1 ಕಿಲೋಮೀಟರ್ ನಡೆದು ಪಕ್ಕದ ಪರ್ವತವನ್ನು ಹತ್ತಿ ಇಲ್ಲಿ ನೆಲೆಸಿರುವ ಬುಡಾ ಮಧ್ಯಮಹಾದೇಶ್ವರನನ್ನು ವೀಕ್ಷಿಸಬಹುದು. ಇಲ್ಲಿಂದ 360 ಡಿಗ್ರಿ ಸುತ್ತಲೂ ಹಿಮಾಲಯದ ಪರ್ವತಗಳನ್ನು ಮತ್ತು ಚೌಕಂಬಾ ಪರ್ವತವನ್ನು ಸಹ ವೀಕ್ಷಿಸಬಹುದು. 7ನೆಯ ದಿನ ಮಧ್ಯಮಹಾದೇಶ್ವರದಿಂದ ಕೆಳಗೆ ಇಳಿದು ರಾಮ್ಸಿ ಉಖಿಮಠದ ಮುಖಾಂತರ ಸುಮಾರು 75 ಕಿಲೋಮೀಟರ್ ದೂರದಲ್ಲಿರುವ ಚೋಪ್ಟಾ ಎಂಬ ಊರಿಗೆ ತಲುಪಬೇಕು. ಚೋಪ್ಟಾವು ಭಾರತದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದು ಪ್ರಸಿದ್ಧವಾಗಿದೆ. ರಾತ್ರಿ ಉಳಿದುಕೊಳ್ಳಲು ಹೋಟೆಲ್ಗಳು ಇದ್ದು ಸಾಕಷ್ಟು ಅಂಗಡಿಗಳು ಸಹ ಇಲ್ಲಿವೆ. 8ನೆಯ ದಿನ ಬೆಳಿಗ್ಗೆ ಚೋಪ್ಟಾದಿಂದ ಸುಮಾರು 4 ಕಿಲೋಮೀಟರ್ ನಡೆದು 3ನೆಯ ಕೇದಾರನಾದ ತುಂಗಾನಾಥನನ್ನು ತಲುಪಬೇಕು. ತುಂಗಾನಾಥ ಯಾತ್ರೆಯ ಹಾದಿಯು ಕಡಿದಾದ ಮಾರ್ಗವಾಗಿದ್ದು ಸುತ್ತಲಿನ ಸುಂದರ ಪ್ರದೇಶವು ನಡಿಗೆಯ ಆಯಾಸವನ್ನು ನೀಗಿಸುತ್ತದೆ. ತುಂಗಾನಾಥ ಮಂದಿರವು 12,083 ಅಡಿ ಎತ್ತರದಲ್ಲಿದ್ದು ಜಗತ್ತಿನ ಅತಿ ಎತ್ತರದ ಶಿವನ ದೇವಸ್ಥಾನವಾಗಿದೆ. ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ಈ ಮಂದಿರ ತೆರೆದಿರುತ್ತದೆ. ಇಲ್ಲಿರುವ ಬೇರೆ ಬೇರೆ ಗುಡಿಗಳಿಗೆ ನಮಸ್ಕರಿಸಿ ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ನಲ್ಲಿರುವ ಚಂದ್ರಶಿಲೆಗೆ ಸಹ ಟ್ರೆಕ್ ಮಾಡಬಹುದು. ತುಂಗಾನಾಥದಿಂದ ಚೋಪ್ಟಾಕ್ಕೆ ಕೆಳಗೆ ಇಳಿದು ಅಲ್ಲಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಸಗರ್ ಎಂಬ ಪುಟ್ಟ ಊರನ್ನು ತಲುಪಿ ರಾತ್ರಿ ಅಲ್ಲಿಯೇ ಉಳಿದುಕೊಳ್ಳಬೇಕು. 9ನೆಯ ದಿನ ಸಗರ್ನಿಂದ ಬೆಳಿಗ್ಗೆ ಬೇಗನೆ ಎದ್ದು 4ನೆಯ ಕೇದಾರನಾದ ರುದ್ರನಾಥ ಮಂದಿರದ ನಡಿಗೆಯನ್ನು ಪ್ರಾರಂಭಿಸಬೇಕು. ಏಕೆಂದರೆ ಪಂಚಕೇದಾರ ಯಾತ್ರೆಯ ಅತ್ಯಂತ ಕಠಿಣ ಯಾತ್ರೆ ಇದಾಗಿದೆ. ದಟ್ಟ ಅರಣ್ಯದ ನಡುವೆಯಿಂದ ಆರಂಭಗೊಳ್ಳುವ ದುರ್ಗಮ ಹಾದಿಯು ಸುಮಾರು 22 ಕಿಲೋಮೀಟರ್ ದೂರದ್ದಾಗಿದೆ. ಏಳು 7,800 ಅಡಿ ಎತ್ತರದಲ್ಲಿರುವ ಪುಂಗ್ ಬುಗ್ಯಾಲ್, 9,800 ಅಡಿ ಎತ್ತರದಲ್ಲಿರುವ ಲ್ಯೂಟಿ ಬುಗ್ಯಾಲ್, 11,000 ಅಡಿ ಎತ್ತರದಲ್ಲಿರುವ ಪನಾರ್ ಬುಗ್ಯಾಲ್ ಮತ್ತು ಸ್ಥಳೀಯರು ಪಿತೃಕಾರ್ಯ ಮಾಡುವ ಪಿತ್ರದಾರ್ ಎಂಬ ಸ್ಥಳಗಳ ಮೂಲಕ ಸಾಗುವ ಈ ಕಷ್ಟಕರ ಹಾದಿಯು ಅಷ್ಟೇ ಸುಂದರ ಹಾಗೂ ಮನಮೋಹಕವಾಗಿದೆ. ಈ ಪ್ರದೇಶದಲ್ಲಿಯೇ ಅತ್ಯಂತ ಎತ್ತರದ ಪರ್ವತವಾದ ನಂದಾದೇವಿ, ತ್ರಿಶೂಲ ಪರ್ವತ ಮತ್ತು ಚೌಕಂಬಾ ಪರ್ವತಗಳನ್ನು ಸಹ ವೀಕ್ಷಿಸಬಹುದು.
ಅಲ್ಲಲ್ಲಿ ಟೆಂಟ್, ಡಾಬಾ ಮತ್ತು ಲಂಗರ್ಗಳಿದ್ದು ಊಟ, ತಿಂಡಿ ಮತ್ತು ಉಳಿದುಕೊಳ್ಳಲು ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಪ್ರಯಾಸದ ನಡಿಗೆಯ ಮೂಲಕ ಸಂಜೆ ರುದ್ರನಾಥ ಮಹಾದೇವನ ಆಸ್ಥಾನವನ್ನು ತಲುಪಬಹುದು. ಇದು 11,811 ಅಡಿ ಎತ್ತರದಲ್ಲಿದೆ. ಸಂಜೆಯ ಆರತಿಯು ಸಾಂಪ್ರದಾಯಿಕವಾಗಿದ್ದು ಗಢವಾಲ್ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಇಲ್ಲಿನ ದೇಗುಲದಲ್ಲಿ ಮಹಾದೇವನ ಮುಖದ ದರ್ಶನವಾಗುತ್ತದೆ. ರಾತ್ರಿ ಇಲ್ಲಿಯೇ ಉಳಿದುಕೊಳ್ಳಲು ಟೆಂಟ್ ವ್ಯವಸ್ಥೆ ಇದೆ. ಹತ್ತನೆಯ ದಿನ ಬೆಳಿಗ್ಗೆ ರುದ್ರನಾಥದಿಂದ ನಡೆದು ಸಗರ್ ಊರಿಗೆ ತಲುಪಿ ಅಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಗೋಪೇಶ್ವರ ಪಟ್ಟಣಕ್ಕೆ ತಲುಪಬಹುದು. ಚಳಿಗಾಲದ 6 ತಿಂಗಳು ಇಲ್ಲಿರುವ ಗೋಪೇಶ್ವರ ದೇವಸ್ಥಾನದಲ್ಲಿ ರುದ್ರನಾಥನ ಪೂಜೆ ಮಾಡಲಾಗುತ್ತದೆ. ಹನ್ನೊಂದನೆಯ ದಿನ ಗೋಪೇಶ್ವರದಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿರುವ ಹೆಲಾಂಗ್ ಎಂಬ ಪುಟ್ಟ ಊರನ್ನು ತಲುಪಿ ಅಲ್ಲಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿರುವ 5ನೆಯ ಕೇದಾರನಾದ ಕಲ್ಪೇಶ್ವರ ಮಹಾದೇವನನ್ನು ದರ್ಶಿಸಬಹುದು. 5 ಕೇದಾರಗಳಲ್ಲಿ ಕೇವಲ ಕಲ್ಪೇಶ್ವರಕ್ಕೆ ಮಾತ್ರ ರಸ್ತೆಯ ಸಂಪರ್ಕವಿದೆ ಮತ್ತು ಇದೇ ಪ್ರದೇಶದಲ್ಲಿ ವರ್ಷಪೂರ್ತಿ ಪೂಜೆ ನಡೆಯುತ್ತದೆ. ಅತ್ಯಂತ ಕಡಿದಾದ ಮತ್ತು ಅಪಾಯಕಾರಿ ರಸ್ತೆ ಸೇತುವೆಗಳ ಮೂಲಕ ಉತ್ತರಾಖಂಡದ ಅತ್ಯಂತ ಸುಂದರ ಕಣಿವೆಯಾದ ಉರ್ಗಮ್ ಕಣಿವೆಯ ಮುಖಾಂತರ ಕಲ್ಪೇಶ್ವರನನ್ನು ತಲುಪಬಹುದು. ಎತ್ತರದಿಂದ ಧುಮ್ಮುಕ್ಕುವ ಜಲಪಾತವನ್ನು ರಮಣೀಯ ತೂಗು ಸೇತುವೆಯ ಮೇಲಿಂದ ಆಸ್ವಾದಿಸುತ್ತಾ ಕಲ್ಪಗಂಗಾ ನದಿಯನ್ನು ದಾಟಿ ಸುಮಾರು ಅರ್ಧ ಕಿಲೋಮೀಟರ್ ನಡೆದರೆ ಕಲ್ಪೇಶ್ವರ ಮಹಾದೇವನ ಗುಹೆಯು ದೊರೆಯುತ್ತದೆ. ಇದು 7,217 ಅಡಿ ಎತ್ತರದಲ್ಲಿದೆ. ಇಲ್ಲಿ ರುದ್ರನ ಜಟೆಯ ಉದ್ಭವ ಶಿಲೆ ಪ್ರಕಟವಾಗಿದ್ದು ಪೂಜೆ ಸಲ್ಲಿಸಬಹುದು. ಅಲ್ಲದೆ ಈ ಪ್ರದೇಶದಲ್ಲಿ ಆರ್ತರಿಗೆ ಬೇಡಿದ್ದನ್ನು ಕೊಡುವ ಕಲ್ಪವೃಕ್ಷ ಇದೆ ಎಂದು ನಂಬಿಕೆಯಿದೆ. ಸನಿಹದ ಉರ್ಗಮ್ ಊರಿನಲ್ಲಿರುವ ಪಂಚಬದರಿಗಳಲ್ಲಿ ಒಂದಾದ ಧ್ಯಾನಬದರಿ ದೇವರ ದರ್ಶನ ಮಾಡಬಹುದು. ದರ್ಶನ ಪಡೆದು ಪುನಃ ಹೇಲಾಂಗ್ ಊರನ್ನು ತಲುಪಿ ಅಲ್ಲಿಯೇ ಉಳಿದುಕೊಳ್ಳಬೇಕು. ಬೆಳಿಗ್ಗೆ ಹೇಲಾಂಗ್ನಿಂದ ಹೊರಟು 262 ಕಿಲೋಮೀಟರ್ ದೂರದಲ್ಲಿರುವ ಹರಿದ್ವಾರವನ್ನು ತಲುಪಬಹುದು. ಅಲ್ಲಿಗೆ ಪುರಾಣ ಪ್ರಸಿದ್ಧವಾದ ಪಂಚಕೇದಾರ ಯಾತ್ರೆಯ ವೃತ್ತವನ್ನು ಪೂರ್ಣಗೊಳಿಸಿದಂತೆ ಆಗುತ್ತದೆ. ಹೆಚ್ಚಿನ ಸಮಯವಿದ್ದರೆ ಹೆಲಾಂಗ್ನಿಂದ 54 ಕಿಲೋಮೀಟರ್ ದೂರದಲ್ಲಿರುವ ಬದರಿನಾಥ ದೇಗುಲಕ್ಕೆ ಭೇಟಿ ನೀಡಬಹುದು. ಪಂಚಕೇದಾರ ಯಾತ್ರೆಯ ಪ್ರಮುಖ ಸ್ಥಳಗಳಿಗೆ ಹರಿದ್ವಾರದಿಂದ ಬಸ್ ಸೌಲಭ್ಯವಿದೆ. ಅಲ್ಲದೆ ಕ್ಯಾಬ್ಗಳು, ಮಿನಿ ಬಸ್ಗಳು ಸಹ ದೊರೆಯುತ್ತವೆ. ಜನಸಂಪರ್ಕ ಕಡಿಮೆ ಇರುವ ಮತ್ತು ಅಷ್ಟೊಂದು ಪ್ರಚಾರವಲ್ಲದ ಸ್ಥಳಗಳಿಗೆ ಹೋಗಲು ಜೀಪ್ಗಳು ಮತ್ತು ಶೇರಿಂಗ್ ಕ್ಯಾಬ್ಗಳು ದೊರೆಯುತ್ತವೆ. ಅಲ್ಲದೆ ಹರಿದ್ವಾರದಲ್ಲಿ ಸ್ಕೂಟರ್ ಮತ್ತು ಬೈಕ್ಗಳು ಬಾಡಿಗೆಗೆ ದೊರೆಯುತ್ತವೆ. ಪಂಚಕೇದಾರ ಯಾತ್ರೆಯ ನಡುವೆ ಹರಿದ್ವಾರದ ಗಂಗಾ ಆರತಿ, ಋಷಿಕೇಶ, 4 ಪ್ರಯಾಗಗಳು, ದಾರಿದೇವಿ ಮಂದಿರ, ವೃದ್ಧಬದರಿ ಮೊದಲಾದ ಹಲವಾರು ಪ್ರಸಿದ್ಧ ಪುಣ್ಯಕ್ಷೇತ್ರಗಳನ್ನು ಸಹ ಸಂದರ್ಶಿಸಬಹುದು. ಪಂಚಕೇದಾರ ಯಾತ್ರೆಯು ಅತ್ಯಂತ ಕಠಿಣವಾಗಿದ್ದು ಯಾತ್ರಿಕರ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸವಾಲಾಗಿದೆ. ಹೀಗಾಗಿ ಪೂರ್ವ ತಯಾರಿ ತುಂಬಾ ಅವಶ್ಯಕ. ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಕೇದಾರನಾಥ ಯಾತ್ರೆಯ ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾತ್ರೆಯ ಸಮಯದಲ್ಲಿ ಸರ್ಟಿಫಿಕೇಟಿನ ಪ್ರತಿಯ ಪ್ರಿಂಟ್ ಅಥವಾ ಮೊಬೈಲ್ ಕಾಪಿ ಇಟ್ಟುಕೊಳ್ಳಬೇಕು. ಯಾತ್ರೆಗೆ ಕನಿಷ್ಠ 1 ತಿಂಗಳ ಮೊದಲಿನಿಂದ ದಿನಂಪ್ರತಿ ಸುಮಾರು 6 ರಿಂದ 8 ಕಿಲೋಮೀಟರ್ ವಾಕಿಂಗ್ ಮಾಡಬೇಕು.
ಯಾತ್ರೆಯು ಎತ್ತರ ಪರ್ವತಗಳ ನಡುವೆ ನಡೆಯುವುದರಿಂದ ವಾತಾವರಣದಲ್ಲಿ ಕನಿಷ್ಠ ತಾಪಮಾನ ಮತ್ತು ಆಮ್ಲಜನಕದ ಪ್ರಮಾಣ ತುಂಬಾ ಕಡಿಮೆ ಇರುತ್ತದೆ. ಹೀಗಾಗಿ ಚಳಿಯಿಂದ ರಕ್ಷಿಸಿಕೊಳ್ಳಲು ಸಾಕಷ್ಟು ಬಟ್ಟೆಗಳನ್ನು ಮತ್ತು ಪ್ರಥಮ ಚಿಕಿತ್ಸಾ ಮೆಡಿಸಿನ್ಗಳನ್ನು ಇಟ್ಟುಕೊಂಡಿರಬೇಕು. ಯಾತ್ರೆಯ ಸಮಯದಲ್ಲಿ ಧೂಮಪಾನ ಮತ್ತು ಮದ್ಯಪಾನ ಮಾಡಿದಲ್ಲಿ ದೇಹದ ಶಕ್ತಿ ಕುಂದಿ ಯಾತ್ರೆಯು ಅಸಾಧ್ಯವಾಗುತ್ತದೆ. ಯಾತ್ರೆಯ ಸಮಯದಲ್ಲಿ ಪ್ರತಿನಿತ್ಯ ಕನಿಷ್ಠ 2 ಲೀಟರ್ ನೀರನ್ನು ಸೇವಿಸಿ ದೇಹವು ಡಿಹೈಡ್ರೇಟ್ ಆಗುವುದನ್ನು ತಪ್ಪಿಸಬೇಕು. ನಡೆಯುವಾಗ ಸುಸ್ತಾದರೆ ತುಸು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ನಡೆಯುವುದು ಅಸಾಧ್ಯವೆಂದು ಅನಿಸಿದರೆ ಕುದುರೆ, ಕಂಡಿ, ಡೋಲಿ ಇತ್ಯಾದಿಗಳನ್ನು ಬಳಸಬೇಕು. ಆಹಾರವನ್ನು ಮಿತವಾಗಿ ಸೇವಿಸಬೇಕು ಮತ್ತು ಜಂಕ್ ಫುಡ್ಗಳನ್ನು ಸೇವಿಸಬಾರದು. ಕೇದಾರನಾಥ ಯಾತ್ರೆಯನ್ನು ಹೊರತುಪಡಿಸಿ ಉಳಿದ ಕೇದಾರಗಳಲ್ಲಿ ಯಾತ್ರಿಕರ ಸಂಖ್ಯೆ ಕಡಿಮೆ ಇರುವುದರಿಂದ ಐಷಾರಾಮಿ ವ್ಯವಸ್ಥೆಗಳು ಇರುವುದಿಲ್ಲ. ಅನೇಕ ಕಡೆಗಳಲ್ಲಿ ಟೆಂಟ್ಗಳಲ್ಲಿ ಅಥವಾ ಹೋಮ್ ಸ್ಟೇಗಳಲ್ಲಿ ಉಳಿಯಬೇಕಾಗುತ್ತದೆ. ಇದರಿಂದ ಸ್ಥಳೀಯ ಸಂಸ್ಕೃತಿಯ ಅನುಭೂತಿಯ ಜೊತೆಗೆ ಪಹಾಡಿ ಜನರ ಜೀವನ ಶೈಲಿಯನ್ನು ಹತ್ತಿರದಿಂದ ನೋಡುವ ಅವಕಾಶ ದೊರೆಯುತ್ತದೆ. ಟ್ರೆಕ್ಕಿಂಗಿನಲ್ಲಿ ಬಾಟಲಿ ನೀರನ್ನು ಖರೀದಿಸುವ ಅಗತ್ಯವಿಲ್ಲ. ಹಿಮಾಲಯದ ಉನ್ನತ ಶಿಖರಗಳಿಂದ ಹರಿದು ಬರುವ ಪರಿಶುದ್ಧ ನೀರನ್ನು ನಮ್ಮ ಬಾಟಲಿಗಳಲ್ಲಿ ತುಂಬಿಕೊಂಡು ಕುಡಿಯಬಹುದು. ಉತ್ತರಾಖಂಡದ ಪ್ರವಾಸವನ್ನು ಮಳೆಗಾಲದ ತಿಂಗಳುಗಳಲ್ಲಿ ಕೈಗೊಳ್ಳುವುದು ಅಪಾಯಕಾರಿಯಾಗಿದೆ. ಈ ಪ್ರದೇಶಗಳಲ್ಲಿ ಮಳೆಗಾಲದ ದಿನಗಳಲ್ಲಿ ಭೂಕುಸಿತ ಸಾಮಾನ್ಯವಾಗಿದೆ. ಹೆಲಿ ಯಾತ್ರೆಯನ್ನು ಕೈಗೊಳ್ಳುವ ಯಾತ್ರಿಕರು ಕೇದಾರನಾಥದಲ್ಲಿ ರಾತ್ರಿ ಉಳಿಯುವುದು ಸೂಕ್ತವಲ್ಲ, ಏಕೆಂದರೆ ಅಷ್ಟು ಎತ್ತರಕ್ಕೆ ದೇಹವು ಅಕ್ಲಮಟೈಸ್ ಆಗದೆ ಆರೋಗ್ಯವು ಕೆಡುವ ಸಾಧ್ಯತೆಯಿದೆ. ಸ್ನೇಹಿತರೆ, ಹಿಮಾಲಯ ಶೃಂಗಗಳು ಸಾವಿರಾರು ವರ್ಷಗಳಿಂದ ಋಷಿಮುನಿಗಳ ತಪೋಭೂಮಿಯಾಗಿದೆ. ಇಂತಹ ಆಧ್ಯಾತ್ಮಿಕ ಪರಿಸರವನ್ನು ಹೊಲಸು ಅಥವಾ ಗಲೀಜು ಮಾಡದೆ ಇಲ್ಲಿನ ಪಾವಿತ್ರ್ಯವನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ.